ಕ್ಯಾಬಿನೆಟ್ ಕಚ್ಚಾಟದ ಮೆಗಾ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಎಂ ಮತ್ತು ಸಂತೋಷ್ ನಡುವೆ ಚರ್ಚೆ ಆಗಿದ್ದೇನು? ಸಂತೋಷ್ ಕೈಯಲ್ಲೇ ಪಟ್ಟಿಯನ್ನ ಕೊಟ್ಟು ಕಳುಹಿಸಿದ್ದಾರೆ ಸಿಎಂ ಬಿಎಸ್ವೈ. ಯಾಕೆ? ದೆಹಲಿಯ ಮೆಗಾ ಸೀಕ್ರೆಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದ್ ಕಡೆ ಈಗಾಗಲೇ ಕ್ಯಾಬಿನೆಟ್ ಕಚ್ಚಾಟ ನಡೀತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಟೆನ್ಷನ್ಗೆ ಒಳಗಾಗಿದ್ದಾರೆ. ಸಿಎಂ ಮತ್ತು ಸಂತೋಷ್ ನಡುವೆ ಹಾಗಾದ್ರೆ ಏನೇನು ಮಾತುಕತೆ ಆಯಿತು? ಸಂತೋಷ್ ಕೈಲೆ ಪಟ್ಟಿಯನ್ನ ಬಿಎಸ್ ಯಡಿಯೂರಪ್ಪ ಕೊಟ್ಟು ಕಳುಹಿಸಿದ್ಯಾಕೆ? ಆಕಾಂಕ್ಷಿಗಳನ್ನ ಸಮಾಧಾನ ಮಾಡೋದಕ್ಕೆ ಸಿಎಂ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಒಬ್ಬರ ಮೇಲೊಬ್ಬರಂತೆ ಬಿಎಸ್ವೈ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಕೊನೆಗೆ ಹೈಕಮಾಂಡ್ ಮೂಲಕವೂ ಮೂಲ ಬಿಜೆಪಿಗರು ಒತ್ತಡವನ್ನ ಹೇರುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಅರ್ಹರು, ಇನ್ನೊಂದ್ ಕಡೆ ಮೂಲ ಬಿಜೆಪಿಗರು. 6-7 ಮಂದಿಗೆ ಮಾತ್ರ ಮಂತ್ರಿಗಿರಿ ಅನ್ನುವಂತಹ ಒಂದು ವಿಚಾರವನ್ನ ಹೈಕಮಾಂಡ್ ಹೇಳಿದೆ. ಸಿಎಂ ಪಟ್ಟಿಯಲ್ಲಿ 11 ಜನ, ಸಂತೋಷ್ ಪಟ್ಟಿಯಲ್ಲಿ 4 ಕೂಡ ಇದ್ದಾರೆ. ಹಾಗಾದ್ರೆ ಈಗ ಹೈಕಮಾಂಡ್ ತಾನು ಕೊಟ್ಟಂತಹ ಒಂದು ಡೆಡ್ ಲೈನ್ ಅಥವಾ ತಾನು ಕೊಟ್ಟಂತಹ ಈ ಒಂದು ಗಡುವೆ ಏನಿದೆ, ಕೇವಲ 6 ಜನ ಅನ್ನುವಂತಹ ಮಾತು, 6-7 ಮಂದಿಗೆ ಮಾತ್ರ ಅನ್ನುವಂತಹ ಮಾತನ್ನ ತಪ್ಪಿಸಿಕೊಳ್ಳುತ್ತಾ 15 ಮಂದಿ ಶಾಸಕರ ಲಿಸ್ಟ್ ದೆಹಲಿಗೆ ಹೋಗಿದ್ಯಾ? ಇದೇ ಕಾರಣಕ್ಕಾಗಿ ಉಮೇಶ್ ಕತ್ತಿ ಈಗ ದೆಹಲಿಯಲ್ಲಿ ಸರ್ಕಸ್ ಮಾಡ್ತಿದ್ದಾರೆ. ಸಿಎಂ ಬಳಿ ವರ್ಕೌಟ್ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ದಿಲ್ಲಿಯಲ್ಲಿ ಕತ್ತಿ ತಮ್ಮ ವರಸೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಕತ್ತಿ ಜೊತೆ ಯಲಬುರ್ಗಾದ ಹಾಲಪ್ಪ ಆಚಾರ್ ಕೂಡ ರೇಸಲ್ಲಿದ್ದಾರೆ ಅಂತ ಹೇಳಲಾಗಿದೆ. ಸೊ ಕರಾವಳಿಯಿಂದ 3 ಶಾಸಕರು ಈ ರೇಸಲ್ಲಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದು, ಕಾರ್ಕಳದ ಸುನಿಲ್ ಕುಮಾರ್, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ಅಂಗಾರಪರ RS ನಾಯಕರು ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. RSS ಮತ್ತು ಹೈಕಮಾಂಡ್ ಏನು ಒತ್ತಡವನ್ನ ಹೇರ್ತಾ ಇದೆ, ಇದುವೇ ಈಗ ಸಿಎಂ ಬಿಎಸ್ವೈಗೆ ಟೆನ್ಷನ್ಗೆ ಕಾರಣ ಆಗಿರೋದು. ದಿಲ್ಲಿಗೆ ಹೋಗಲಾರದೆ ಸಂತೋಷ್ ಮೂಲಕ ಪಟ್ಟಿಯನ್ನ ರವಾನಿಸಿದ್ದಾರೆ ಅಂತ ಹೇಳಲಾಗಿದೆ. ಇದೇ ಕಾರಣಕ್ಕೆ ಸಿಎಂ ಬಿಟ್ಟು ಈಗ ದಿಲ್ಲಿಯತ್ತ ಆಕಾಂಕ್ಷಿಗಳು ದೌಡಾಯಿಸಿದ್ದಾರೆ. 2 ದಿನದಲ್ಲಿ ಸಿಎಂ ದೆಹಲಿಗೆ ಹೋಗಿ ಅಲ್ಲಿ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಸಿಎಂ ಅಲ್ಲಿಗೆ ಹೋಗೋದಕ್ಕೂ ಮುನ್ನವೇ ಈಗ ಯಾರ್ಯಾರು ಆಕಾಂಕ್ಷಿಗಳಿದಾರೋ ಈ ಒಂದು ಸಚಿವ ಸ್ಥಾನಕ್ಕಾಗಿ ಅವರು ಈಗ ಮುಂಚೆನೆ ದೆಹಲಿಗೆ ಹೋಗಿದ್ದಾರೆ. ಸೊ ದಿಲ್ಲಿಯ ಅಂಗಳದಲ್ಲಿ ಆಕಾಂಕ್ಷಿಗಳ ಪರೇಡ್ ನಡೀತಾ ಇದೆ. ಇನ್ನು ದೆಹಲಿಗೆ ಆಗಮಿಸಿದ್ದಾರೆ ಸಚಿವ ಆಕಾಂಕ್ಷಿ ಆಗಿರುವಂತಹ ಉಮೇಶ್ ಕತ್ತಿ. ಸಂತೋಷ್ ಮತ್ತು JP ನಡ್ಡಾ ಭೇಟಿಗಾಗಿ ಕಾಯ್ತಾ ಇದ್ದಾರೆ. ಸಿಎಂ ಅವರನ್ನ ನಾನು ಪ್ರತಿದಿನ ಭೇಟಿ ಆಗ್ತೇನೆ ಅಂತ ಹೇಳಿರುವ ಕತ್ತಿ, ನನಗೆ ಸಚಿವ ಸ್ಥಾನ ಸಿಕ್ಕೇ ಸಿಗತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗ ಸಚಿವ ಸಂಪುಟ ವಿಸ್ತರಣೆ ಆಗ್ತಿದೆಯಲ್ಲ, ಹೀಗಾಗಿ ಲಾಬಿ ನಡೆಸೋದಕ್ಕೋಸ್ಕರ ಡೆಲ್ಲಿ ಬಂದಿರಿ ಅಂತ ಸುದ್ದಿ ಇದೆ. ನಿಮ್ಮ ಅರ್ಥ ನಾನು ಯಾವುದೇ ರೀತಿಯ ಲಾಬಿ ಮಾಡಕ್ ಬಂದಿಲ್ಲ. ಸರ್, ನೀವು ಸಚಿವ ಸ್ಥಾನ ಕೇಳ್ತಿದ್ರೋ ಇಲ್ಲೋ? ತಾವು ಕೂಡ ನಾವು ಪ್ರತಿದಿನ ಮುಖ್ಯಮಂತ್ರಿಗೆ ಭೇಟಿ ಆಗ್ತೀನಿ. ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಪತ್ರಗಳನ್ನು ಕೊಡ್ತೀನಿ. ಮುಖ್ಯಮಂತ್ರಿಗೆ ಭೇಟಿಯಾಗಿ ನನ್ನ ಕ್ಷೇತ್ರದ ಅಭಿವೃದ್ಧಿ, ನನ್ನ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ನಾನು ಲೆಟರ್ಗಳನ್ನು ಕೊಡ್ತೀನಿ. ಹಾಗಾಗಿ ಮುಖ್ಯಮಂತ್ರಿಗೆ ಭೇಟಿ ಆಗುವುದು. ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಶಿಸ್ತಿನ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ದಿಲ್ಲಿಗೆ ಬಂದಾಗ ಧರ್ಮೇಂದ್ರ ಪ್ರಧಾನ ಕರೆದಂಥ ಸಭೆಯಲ್ಲಿ ಪಾಲ್ಗೊಂಡು ಸಾಧ್ಯ ಆದರೆ ನಡ್ಡಾ ಅವರಿಗೆ, ಹೊಸದಾಗಿ ಅಧ್ಯಕ್ಷ ಅಂತ ನಡ್ಡಾ ಅವ್ರಿಗೆ ಭೇಟಿ ಆಗಬೇಕು, ಅಮಿತ್ ಶಾ ಅವ್ರು ಭೇಟಿ ಆಗಬೇಕು, ಆಮೇಲೆ ಸಂತೋಷ್ ಅವ್ರು ಭೇಟಿ ಆಗಬೇಕು. ವಿಚಾರಿದ್ದೀವಿ. ಇನ್ನೂ ಅಪಾಯಿಂಟ್ಮೆಂಟ್ ತಗೊಂಡಿಲ್ಲ, ಕೊಟ್ಟಿಲ್ಲ, ಅವ್ರು ಯಾರು ಕೊಟ್ಟಿಲ್ಲ. ಕೊಟ್ಟಾಗ ನಿಮ್ಗೆ ಹೇಳ್ತೀನಿ. ಅಂದ್ರೆ ಈಗ ಸಚಿವ ಸಂಪುಟ ವಿಸ್ತರಣೆ ಸಿಕ್ಕೇ ಸಿಗಬೇಕಂತ ನನ್ನ ಆಸೆ ಇದೆ, ಸಿಗುತ್ತೆ. ಆದರೂ ಮುಖ್ಯಮಂತ್ರಿಗಳು ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನು ಬದ್ಧ. ಅಲ್ಲ, ಈಗ ನೀವು ಡೆಲ್ಲಿಗೆ ಬಂದಿದ್ದೀರಿ, ಯಾರನ್ನಾದ್ರೂ ಭೇಟಿ ಆಗ್ತೀರಾ ಹೈಕಮಾಂಡ್ ಇವ್ರನ್ನ? ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತೀನಿ. ಡೆಲ್ಲಿಗೆ ಬಂದಾಗ ನಾನು ಬರೋದು ಭಾಳ ವಿರಳ. ಬಂದಾಗ ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತೀನಿ. ನಡ್ಡಾ ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ, ಅವ್ರಿಗೂ ಭೇಟಿ ಆಗ್ತೀನಿ. ಇನ್ನು ನಮ್ಮ ಸಂತೋಷಿ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗೆ ಭೇಟಿ ಆಗ್ತೀನಿ. ಅವ್ರಿಗೆ ನಾಳೆ ಬೆಳಿಗ್ಗೆ ಹೋಗ್ತಾರೆ. ಯಾವತ್ತು ವಿಸ್ತರಣೆ ಆಗಬೇಕು? 29 ವಿಸ್ತರಣೆ ಆಗೋದು ಅಂತ ಹೇಳ್ತಾ ಇದ್ದಾರೆ. ಮಂತ್ರಿ ಕೊಟ್ಟರೆ ಚೆನ್ನಾಗಿ ಕೆಲಸ ಮಾಡಿ ತೋರಿಸ್ತೀನಿ. ಇಂದು ನಾನು 13 ವರ್ಷ ಮಂತ್ರಿ ಆಗಿದ್ದೀನಿ. ಮುಂದೂ ಸಹ ರಾಜ್ಯದ ಸೇವೆ ಮಾಡೋಕ್ಕೆ ಸಿದ್ಧಿದ್ದೀವಿ. ಅಲ್ಲ, ಎಲ್ಲ ಬೆಳಗಾವಿಗೆ ಹೋಗ್ತಾ ಇದಾವೆ ಅಂತಂದು. ಒಂದು DCM ಅಲ್ಲೇ ಇದೆ, 2 DCM ಆಗ್ತಾನೆ. ನೀವು ಅದು ಒಟ್ಟು 3-4 ಅಲ್ಲೇ ಆಗ್ತವೆ ಅನ್ನೋದು. ಎಲ್ಲ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ. ಕರ್ನಾಟಕ ರಾಜ್ಯದಲ್ಲೇ ಬೆಳಗಾವಿ ಜಿಲ್ಲೆಯಷ್ಟು ಪಾಪ್ಯುಲೇಷನ್ ಯಾವುದೂ ಇಲ್ಲ. 18 ಕ್ಷೇತ್ರಗಳು. ನಮ್ಮದೇ ಆದಂಥ ಒಂದು ಸಾಮ್ರಾಜ್ಯ ಇದೆ. ಆ ಸಾಮ್ರಾಜ್ಯದಲ್ಲಿ ಬದುಕಿದ್ವಿ. ಅದರಲ್ಲಿ ಏನೋ ರಾಜ್ಯ ಸೇವೆ ಮಾಡಲಿಕ್ಕೆ ಮಂತ್ರಿ ಸ್ಥಾನ ಕೊಟ್ಟರೆ ನಾವು ಸೇವೆ ಮಾಡ್ತೀವಿ. ನಂಗೆ ಸಿಕ್ಕೇ. ಇನ್ನು ಯಲಬುರ್ಗಾ ಶಾಸಕ ಹಾಲಪ್ಪ ಆಚಾರ್ ಕೂಡ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಕೊಟ್ಟರೆ ನನಗೆ ಖುಷಿ ಆಗುತ್ತೆ ಅನ್ನುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಭಾಗದ ಹೈದರಾಬಾದ್ ಕರ್ನಾಟಕದ ಎಲ್ಲ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಭಾಗದ ಶಾಸಕರಿಗೆ ಯಾರಿಗಾದ್ರೂ ಒಬ್ಬರಿಗೆ ನೀವು ಅವಕಾಶ ಮಾಡಿಕೊಡಿ,
ಅನ್ನೋ ಮಾತನ್ನ ನಾವು ಅವ್ರ ಮುಂದಿಟ್ಟಿವಿ. ತಿರುಗಿ ಅವ್ರಿಗೆ ಒತ್ತಾಯ ಅಲ್ಲ, ನಮ್ಮ ಭಾಗದಲ್ಲಿ ಕೊಡಬೇಕು ಅಭಿವೃದ್ಧಿ ಇನ್ನೂ ಹೆಚ್ಚೇನಂದ್ರೆ ನಾವು ಮಾಡ್ಕೋಬೇಕಾಗಿರೋದ್ರಿಂದ ಆ ಮನವಿಯನ್ನ ಅವ್ರ ಮುಂದೆ ನಾವೆಲ್ಲರೂ ಇಟ್ಟಿದ್ವಿ. ಒತ್ತಡವನ್ನ ನಾನು ಹಾಕ್ತಕ್ಕಂಥ ಸ್ವಭಾವ ಇಲ್ಲ, ಆ ನೇಚರ್ನವರು ನಾನಲ್ಲ. ಆದ್ರೆ ಏನಂತಂದ್ರೆ ಅಲ್ಲ, ಈಗ ಯಾಕೆ ಕೇಳ್ಬಾರ್ದು? ಹಾಲಪ್ಪ ಆಚಾರ್ ಅವ್ರಿಗೂ ಕೂಡ ಅರ್ಹತೆ ಇದೆಯಲ್ಲ, ನಮಗೂ ಕೊಡಿ ಅಂತೀವಿ, ಯಾಕೆ ಕೇಳ್ಬಾರ್ದು ಅಂತ? ವೈಯಕ್ತಿಕ ಆಕಾಂಕ್ಷಿ ಅಲ್ವೇ ಅಲ್ಲ ನಾನು. ಅಲ್ಲ, ಯಾಕೆ ಅಂತ? ನಾನು ಯಾವತ್ತೂ ನಮ್ಮ ಭಾಗದ ಪರವಾಗಿ, ನಮ್ಮ ಭಾಗದ ಶಾಸಕರ ಪರವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಕೇಳಿದ್ದು ಸತ್ಯ. ಅಲ್ಲ, ಹಾಲಪ್ಪ ಆಚಾರ್ ಅವ್ರಿಗೆ ಇಷ್ಟ ಇಲ್ವಾ ಹಾಗಾದ್ರೆ ಸಚಿವ ಸ್ಥಾನ? ಹಾಲಪ್ಪ ಆಚಾರ್ ಅವರು ಹಾಲಪ್ಪ ಆಚಾರ್ ಅವ್ರಿಗೆ ಸಚಿವ ಸ್ಥಾನ ಇಷ್ಟ ಇಲ್ವಾ ಹಾಗಾದ್ರೆ? ಹಾಲಪ್ಪ ಆಚಾರ್ ವೈಯಕ್ತಿಕವಾದ ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಅವ್ರಿಗೆ ಕೊಟ್ಟದ್ದು, ಯಾರಿಗೆ ಕೊಡ್ಬೇಕು ಅನ್ನೋದು. ಅಲ್ಲ, ಈಗ ತುಂಬಾ ಸಂಕಷ್ಟದ ಪರಿಸ್ಥಿತಿ, ಬಂದಂತ ಅರ್ಹ ಶಾಸಕರಿಗೆ ಕೊಡ್ಬೇಕಾಗಿದೆ. ಈ ಸಂದರ್ಭದಲ್ಲೂ ನಿಮ್ಗೆ ಬೇಕು ಅನ್ನುವ ಆಸೆ ಇಲ್ವಾ ನಿಮ್ಗೆ? ಅಲ್ಲ, ಈಗ ನನ್ನ ತಾಲೂಕಿನ 3 ಲಕ್ಷ ಜನರು ಕೂಡ ಆಶೀರ್ವಾದ ಮಾಡಿ ಸೇವೆ ಮಾಡಕ್ ಹಚ್ಚಾರ. ರಾಜ್ಯದ ಏನಂತಂದ್ರೆ ಮುಖ್ಯಮಂತ್ರಿಗಳು ಕೊಟ್ರು, ಒಂದು ಅವಕಾಶ ಮಾಡಿಕೊಟ್ರು ಒಂದು ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಅವ್ರು ಕೊಟ್ರೆ ಓಕೆ, ಕೊಡದೆ ಹೋದ್ರೆ ಅಸಮಾಧಾನ ಅಂತೂ ಇಲ್ಲ ಅಲ್ವಾ? ಇಲ್ಲ ಅದ ನಮ್ಮ ಜಾಯಮಾನದೊಳಗನೆ ಇಲ್ಲ. ಇನ್ನು ಶಾಸಕ ನೆಹರು ಓಲೇಕರ್ ಕೂಡ ಸಚಿವ ಸ್ಥಾನದ ರೇಸ್ ಅಲ್ಲಿದ್ದಾರೆ. ಹಿರಿಯರು ಸಚಿವರಾದ್ರೆ ಸಂಪುಟಕ್ಕೆ ಗೌರವ ಅಂತ ಹೇಳಿ ಮಾತಾಡಿದ್ದಾರೆ. ಏನು ಕ್ಯಾಬಿನೆಟ್ ಸೇರಿದ್ದಾರೆ, ಕ್ಯಾಬಿನೆಟ್ ಸೇರಿದವರಲ್ಲಿ ಭಾಳ ಮಂದಿ ಅಸಮರ್ಥರಿದ್ದಾರೆ. ಅಸಮರ್ಥರು ರಾಜ್ಯಕ್ಕೆ ಮಂತ್ರಿ ಮಾಡಬೇಕು ಅಂತ ಉದ್ದೇಶದಿಂದ ಕ್ಯಾಬಿನೆಟ್ ಮಂತ್ರಿ ಮಾಡಿದ್ದಾರೆ. ಅವರು ರಾಜ್ಯಕ್ಕೂ ಆಗಿಲ್ಲ, ಜಿಲ್ಲೆಗೂ ಆಗಿಲ್ಲ, ಅವ್ರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಮಂತ್ರಿಗಳಾಗಿದ್ದಾರೆ. ಅದಕ್ಕೆ ಅಂಥವ್ರನ್ನ ಕೈ ಬಿಡಬೇಕು, ಹೊಸ ಯುವಕರನ್ನ, ಹೊಸ ಹುರುಪು ಇರೋಂಥವ್ರನ್ನ ಮಾಡಬೇಕು, ಕೆಲಸ ಮಾಡಿದಂಥ ಅನುಭವ ಇರೋಂಥವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ನನ್ನ ಬಯಕೆ. ಒಂದ್ ಕಡೆ ಸರ್ಕಾರ ರಚನೆ ಆಗಿದೆ, ಸರ್ಕಾರದ ಉಳಿವಿಗಾಗಿ